ಅದಾರತ್ತ ಅನ್ ಹೇಳ್ಯಾನ. ಪಾನೇಶ್ವರದ ಐತ ಬೀರ್ ದೇವ್ರ ಇಬ್ರೇ ಇದ್ರತ್ತ ಇಬ್ರೇ ಅದಾರತ್ತ ಕುಂಡ್ಲಿ ಕಣ ಹೇಳ್ಯಾರಲ್ಲ. ಅಲ್ಲಿ ಕ್ವಾಣೇಶ್ವರದ ಹಿತ್ತನ ಸಂವಾರ ಆಗ್ಬೇಕಾದ್ರ ಹೌದಾ ಬೀರ್ ದೇವರ ಹೌದಾ ಅಕ್ಕನೇಳ ಮಾಯವ್ವ ಲಿಂಗ ವೀರಾಣದ ಏನು ಕ್ವಾಣೇಶ್ವರದ ಹಿತ್ತ ಹೌದು. 3 ಮಂದಿ ಅದಾರತ್ ಹೇಳಿ ಸಿದ್ಧಾಂತ ಮಾಡಿ ಪ್ರೂಫ್ ಕೊಟ್ಟು ಕಲ್ಲಳ್ಳಿ ಊರಾಗ ನಾ ಹೋಗ್ತೀನಿ, ಇಬ್ರಿ ಅದಾರತ್ ಸಿದ್ಧಾಂತ ಮಾಡಿ ನೀ ಹೋಗು ಹೇಳಿದ್ರ ಅವ್ರು. ಏನು ತೋಯಪ್ಪ ಕ್ವಾಣೇಶ್ವರದ ಹೈತನ ಸಂವಾರ ಮಾಡ್ಬೇಕಾದ್ರ ನೋಡ್ರಿ ಹೇಳು ನೋಡ್ರಿ ನೋಡ್ರಿ ಕ್ವಾಣೇಶ್ವರದ ಹೈತನ ಸಂವಾರ ಮಾಡ್ಬೇಕಾದ್ರ ಅಲ್ಲಿ ಬೀರ ದೇವ್ರ ಕ್ವಾಣೇಶ್ವರ ಇಬ್ರೇ ಇದ್ರು. ಮತ್ ಕ್ವಾಣೇಶ್ವರನ ಬಿಟ್ಟು ಮತ್ತೆ ಯಾರು ಅನ್ಬೇಕು? ನನ್ ಕಟ್ಟ ಅನ್ಕೊಂಡಿ. ಓ ಅಫ್ಜಲ್ಪುರ್ ಪುಂಡ್ಲಿಕಣ ಅಲ್ಲಿ ಕ್ವಾಣೇಶ್ವರದ ಹೈತನ ಸಂವಾರ ಮಾಡ್ಬೇಕಾದ್ರ ಅಕ್ಕನ ಹೇಳ ಮಾಯಾವ್ ಇದ್ದಕ್ಕಿನೇ ಬೇಕಲ್ಲ ಎದ್ಕೊಂಡ್ರಗಪ್ಪ ನಾನು ಏನ ಕತ್ತೇನೆ ಹಾಡಿದ್ರಿ. ನಮ್ಮ ಹೊರ್ನಾಳ ಬಸು ಗುರುಗಳು ನಮ್ಮ ಗುರುಗಳು ನಾಗೂರು ಸರ್ ಶಿಶಿ ಮಕ್ಕಳೇ ಅವ್ರ ಕರೆ ಅವರಲ್ಲಿ ಹಾಡಿ ಇಲ್ಲ 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 ಅವರಲ್ಲಿ ಹಾಡಿ ಇಲ್ಲ. ಹೌದಾ ಹೆಂಗ್ರಿ ಒಂದ್ ಸ್ವಲ್ಪ ದಯವಿಟ್ಟು ಹಾಡಿಕೆಯವ್ರಿಗೆ ಹತ್ತಿರ್ತದ. ಒಂದ್ ಸ್ವಲ್ಪ ಏನಾರ ಮಾತಾಡಿದ್ರೆ ಯಾರಿಗಾರ ಪೆಟ್ಟ ಹತ್ತಿತ್ತಂದ್ರೆ ಒಂದ್ ಜರ ದೂರ ಹೋಗ್ಬೋದು. ಇಲ್ಲ ನಿಮ್ಗೆ ಯಾರಿಗಾರ ಒಂದ್ ಜರ ಪೆಟ್ಟ ಹತ್ತಿತ್ತ ಒಂದ್ ಜರ ದೂರ ಹೋಗಿ ಬರ್ರಿ. 360 ಮ್ಯಾಳಿಗೆ ನಾಗೂರು ಸರ್ ಸಾಹಿತ್ಯ ಕೊಟ್ಟಾರ. ಹೌದು. ಇಲ್ಲಿ ತಕ್ಕನ ಅವ್ರ ಸಾಹಿತ್ಯ ಯಾರು ಹಿಡದೇ ಇಲ್ಲ. ನೀವ್ ಹಿಡ್ದಿರಿ ಅಂದ ಬಳಕ ಪುಂಡ್ಲಿಕಣ್ಣ ಅವ್ರ ಹೌದಾ ವಾಚ್ಯ ಮಾಡಿದ್ರೆ ಹಂಗ ಮಾಡಬಾರ್ದ್ರಿ. 4 ಮಂದಿ ಹೌದಂದಿರ್ಬೇಕ. ಹೌದು ತಾಳಿ ಕೊಡ್ಬೇಕಲ್ಲ ಮಂದಿ. ಅಲ್ಲ ನನಗ ಗೊತ್ತದ ಹೌದಾ ಪಕ್ಕ ಭರವಸೆ ಅದ ನಾಗೂರ್ ಸರ್ ಸಾಹಿತ್ಯ ಯಾ ಗಂಡಸನು ಭೂಮಿ ಮ್ಯಾಗ ಹಿಡದಿಲ್ಲ. ಹೌದಪ್ಪ ಹೌದಾ ಇದಕ್ ನಾ ಹಿಡ್ದಿನಪ್ಪ ಅಂತಂದ್ರ ಹೌದಾ ಏನೋ ಒಂದ್ ಅಳಕ್ ಅದ ನಾ ಹಿಡ್ದಿರ್ತೀನಿ ಅದ್ರಾಗ. ಬಾಡಿಯ ಮಾತ ರಂಗ್ಯ ಹಾಡಿ ಶಿವ ಎಂದು ಸಿದ್ಧರಿಗೆ ಶಿರ ಭಾಗಿ ಬಂದಾರ ಹಚ್ಚಿ ಹಾಣಿಗೆ ವಾಡಿ ವಾಲಗದ ವಾಡಿಯ ಮಾತಾ ಹಾಡಿ ಹಾಡುವೆನೋ ಹರಸಾಗಿ ಶಿವ ಎಂದು ಸಿದ್ಧರಿಗೆ ಶಿರಬಾಗಿ ಭಕ್ತಿಲೆ ಭಂಡಾರನ ಹಚ್ಚಿ ಹಾಡಿಗೆ ವಾಡಿ ವಾಲಗದ ಭಾಡಿ
ಕುಂತವ್ರಿಗೆ ನಾವು ಶಿರವಾಗಿ ಭಕ್ತಿಲೆ ಬಂದರನ ಹಚ್ಚಿ ಹಣಿಗೆ ವಾಡಿ ವಾಲಗದ ಬಾಟಿಯ ಮಾತ ಹಾಡಿ ಹಾಡುವೆನ ಹರುಷಾಗಿ ಶಿವಯಂದು ಸತ್ತವರಿಗೆ ಶಿರವಾಗಿ ಭಕ್ತಿಲೆ ಬಂದರ ನಾವು ಹಚ್ಚಿ ಹಣಿಗೆ ಜಯಂಕಾರ ಎಂಬುವ ತಾಳಿನ ಸ್ವರ ಓ ತಾಳಿಸಿದ್ದಪ್ಪ ಜೋಡಾಗಿ ಜೋರಕ್ಕಿಲ್ಲದೆ ಪ್ರತಿ ಒಂದು ಹಾಡಿಗೆ ಪ್ರಾಣವಿದರ ಎತ್ತು ಹಿಡಿ ಮಗನಿಗೆ ವಾಡಿ ವಾಲಗದ ಬಾಟಿಯ ಮಾತ ಹಾಡಿ ಹಾಡುವೆನು ಹರಸಾಗಿ ಶಿವಯಂದು ಸಿದ್ಧರಿಗೆ ಶಿರಬಾಗಿ ಭಕ್ತಿಲೆ ಬಂದರ ನಾವು ಹಚ್ಚಿ ಹಳಿಗೆ ಅಲ್ಪ ಕಲತವ್ರು ನಾವು ಸ್ವಲ್ಪ ಹಾಡತಿವ್ರಿ ಕಲ್ಪನೆ ಒಳಗಿನ ಕತಿ ಮಾಡಿ ಕಾಡಿಗೆ ಮೂಲ ಹಾಲು ಮತ್ತ ಹುಟ್ಟ್ಯಾರಿ ಅಂದಿಗೆ ಆಡಿ ಹೇಳ್ತವ್ರೆ ನಾವು ತಾಯಿ ತಂದಿಗೆ ವಾಡಿ ವಾಲಗದ ಬಾಡಿಯ ಮಾತ ಹಾಡಿ ಹಾಡುವನು ಅರಸಾನ್ಯ ಶಿವಯಂದು ಸಿದ್ಧರಿಗೆ ಶಿರವಾಗಿ ಭಕ್ತಿಲ ಬಂದರ ನಾವು ಹಚ್ಚಿ ಹಣಿಗೆ ಕೈಯಲಾಸನಾಗ ಶಿವ ಪಾರ್ವತಿ ಶಿವನ ಅದರ ಕೊಂದಾಳ ಶಿವತಾಗಿ ಪಾರ್ವತಿ ಹೇಳ್ಯಾಳ ಪರ ಶಿವನಿಗೆ ಮರತ್ಯಾಗ ಹೋಗುನು ನೋಡಿ ಮನಲಿಗೆ ವಾಲಗದ ಬಾಡಿಯ ಮಾತ ಹಾಡಿ ಹಾಡುವೆನು ಹರಸಾಗಿ ಶಿವಯಂದು ಕುಂತವ್ರಿಗೆ ಶಿರಬಾಗಿ ಭಕ್ತಿಲ ಬಂದರನ ಹಚ್ಚಿ ಹಣೆಗೆ ಮಾಯ ರೂಪದಿಂದ ಏನ್ ಮಾಡಿದ್ರು ಅದಕ್ಕ ಮಾಳುವಣ್ಣ ಏನಾತ್ರಿ ಗೌಡ್ರ ವಿಷಯ ಬಹಳ ಚಂದ ನಡೆದಾವ ಏ ಬಾಳ ಅಸಲ್ ನಡೆದವ್ರಲ್ಲ ವಿಷಯಗಳು ಹೌದಿಲ್ಲ ಆಹಾ ಎಲ್ಲ ಗೊತ್ತಾಗೈತ್ ನೋಡ್ರಿ ಅವ್ರಿಗೆ ಹಾ ಇರ್ಲಿ ಗೊತ್ತಾದಟ್ಟು ಬಹಳ ಚಲೋ ಅದ್ರಿ ಸಂತೋಷ ಯಾಕಪ್ಪ ಅಂತಂದ್ರ ಯಾಕೆಪ್ಪ ನಿಮಗೆ ಎಷ್ಟು ಗೊತ್ತಾಗ್ತದ ಅಟ್ಟು ನಮಗ ಆನಂದ ಅದ ಆ ರೊಕ್ಕ ಕೊಟ್ಟಿದ್ದಕ್ಕೂ ಸ್ವಾರ್ಥಕ್ ಆಕತಿ ಹೌದಿಲ್ರಿ ಹೌದು ಯಾಕಪ್ಪ ಅಂತಂದ್ರ ಯಾಕೆಪ್ಪ
ಹ್ಮ್ ಹೆಂಗ್ರಿ ಆ ಗಪ್ಪರೆ ಗಪ್ಪ ನಿನಗೆ ಕಟ್ಟ ಅವಸರ ಇಟ್ಟದ ಆ ಕಾಕ ನಮ್ಗ ಇಟ್ ಕಾಡ್ತಾನ ಏನು ಮನ್ಯಾಗ ಅವಾಗ ಸಂಸಾರ ಎದಕ್ ಕಾಡ್ವಲ್ಲ? ಇಲ್ಲಿ ಅಲ್ಲಿ ಸಂಸಾರದ ಹಾಡ್ಲತ್ತಿ ಇದು ಸಂಸಾರದ ಲೋಕಕ್ಕೆ ಹಾಲು ಮತ್ತ ಹುಟ್ಟಿದ ಹಾಡ್ಲಕತ್ತಿನ ಮತ್ತಲ್ಲ ಕೈಲಾಸದಾಗ ಶಿವ ಪಾರ್ವತಿ ಮತ್ತ ಹಾಲು ಮತ್ತ ಹುಟ್ಟಿದ ನಾ ಹಾಡ್ಲಕತ್ತೀನಿ ಇರ್ಲಿಪ್ಪ ನಿನಗೇನ್ ಹಾ ಕಾಕ ಹಾ ಕಿಲಿ ಕರೆ ಕರೆ ಹುಲಿ ಅಂದ್ರೆ ತಳ ಕೂತಿದ್ ನೋಡು. ಇರ್ಲಿ ಹಾ ಹಾ ಆಯ್ತು ಕಕ್ಕ ನಮಸ್ಕಾರಪ್ಪ ಹಾಡೆ ಹಾಡ್ತೀನಿ ಭಗವಂತ ಏಟ ಬುದ್ಧಿ ಕೊಟ್ಟ ಹಾಡ್ತೀನಿ ಸ್ವಲ್ಪ ಶಾಂತ ಕುಂತ ಹ್ಞೂ ಯಪ್ಪ ಹ್ಞೂ ಹೌದಪ್ಪ ಯಾವ್ದು ತಗೊಂಡು ಯಪ್ಪ. ಇರ್ಲಿ ಹಾ ಹಾ ಅಫ್ಜಲ್ಪುರ್ ಪುಂಡ್ಲಿಕಣ್ಣಾಜಿ ಅವರಿಗೆ ಏನ್ ಹೇಳಿದ್ರು ಪುಂಡ್ಲಿಕಣ್ಣವ್ರು? ಒಂದು ಮಾತು ಕೇಳಿದ್ದೇವ ನಾವು. ಏನಪ್ಪ ಮಾತಾ? ಏನು ಕೇಳಿದ್ದೇವ ಅಂದ್ರ ಏನಪ್ಪ ಮಾತಾ? ಕ್ವಾಣೇಶ್ವರ ದೈತ ಹಾ ಹಾ ಬೀರ ದೇವರಿಗೆ ಹೌದು. ಕರಿಷದ್ದಾಗಿ ಉಳಿಯತ್ತ ಹೇಳಿ ಹರಕಿ ಕೊಟ್ಟಾನ. ಹಾ ಹಾ ಮತ್ತೆ ಹಿಂಗ ಹಾಡಿರ್ ನೀವು, ಹೌದು. ಇದು ಖರೇನೋ ಏನು ಸುಳ್ಳು ಅಂತ ಕೇಳಿದಾಗ ಇದಕ್ಕೇನತ್ತಾರ ಅವ್ರ ಅಣ್ಣಾಜಿ? ಅಣ್ಣಾಜಿ ಅವ್ರು ಹೇಳಿದ್ರು ಅವ್ರು ಬಹಳ ಚಂದ. ಯಾನ ತೋಯಪ್ಪ? ಈ ನಾಗೂರ್ ಸರ್ ಪದ ಅವ್ರು ಲಕ್ಷ್ಮಣ್ ಮಾಸ್ತರ್ ಅವರು 360 ಮ್ಯಾಳಿಗೆ ಸಾಹಿತ್ಯ ಕೊಟ್ಟಾರ. ಹೌದಪ್ಪ ಹೌದು ಕೊಟ್ಟಾರಲ್ಲ, ಇಲ್ಲ ಅಂದಿಲ್ಲ. ನಾವೇನ್ ಇಲ್ಲ ಅಂದಿವ್ರಿ, ಇಲ್ಲ ಜಗತ್ತೇನೆ ಹಾಡಿದ್ರಿ. ನಮ್ಮ ಹೊರ್ನಾಳ ಬಸು ಗುರುಗಳು, ನಮ್ಮ ಗುರುಗಳು ನಾಗೂರ್ ಸರ್ ಶಿಶು ಮಕ್ಕಳೇ ಅವ್ರ ಕರೆ ಅವರಲ್ಲಿ ಹಾಡಿ ಇಲ್ಲ, ಇಲ್ಲ ಇಲ್ಲ ಅವರಲ್ಲಿ ಹಾಡಿ ಇಲ್ಲ. ಹೌದಾ? ಹೆಂಗ್ರಿ ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ದಯವಿಟ್ಟು ಹಾಡಿಕೆಯವ್ರಿಗೆ ಹತ್ತಿರ್ತದ. ಒಂದ್ ಸ್ವಲ್ಪ ಏನಾರ ಮಾತಾಡಿದ್ರೆ ಯಾರಿಗಾರ ಪೆಟ್ಟ ಹತ್ತಿತ್ತಂದ್ರೆ ಒಂದ್ ಜರ ದೂರ ಹೋಗ್ಬೋದು. ಇಲ್ಲ ನಿಮ್ಗೆ ಯಾರಿಗಾರ ಒಂದ್ ಜರ ಪೆಟ್ಟ ಹತ್ತಿತ್ತ ಒಂದ್ ಜರ ದೂರ ಹೋಗಿ ಬರ್ರಿ. ಒಂದ್ ಸ್ವಲ್ಪ ಸುಮ್ಕೊಂಡ್ರಿ. ಈಗ ಕೆಬ್ರ ಕಾದತ್ ಬಡ ಬಡ ಏ ಇಲ್ಲ, ನೀ ಏನು ಹೊಟ್ಟೆ ಮಾತಾಡೋದು ಹರಕತ್ತಿಲ್ಲ ಅಂದ್ರೆ ಸುಮ್ಮ ಪದ ಹಾಡ್ತೀನಿ ಬಾಳೆ ಕೊಡ. ಹಾ ಅದಕ್ಕ ಹಾ ಇರ್ಲಿ ಹಾ ಇರ್ಲಿ 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 ಶಾಂತ ಬಿಡ್ರಿ. ನಾ ಕೇಳಿದಾಗ ಅವ್ರ ಅಣ್ಣಾಜಿ ಅವ್ರು ಅಂದ್ರು ಏನತ್ತಪ್ಪ? 360 ಮ್ಯಾಳಿಗೆ ನಾಗೂರ್ ಸರ್ ಸಾಹಿತ್ಯ ಕೊಟ್ಟಾರ. ಹೌದು. ಇಲ್ಲಿ ತಕ್ಕನ ಅವ್ರ ಸಾಹಿತ್ಯ ಯಾರು ಹಿಡದೇ ಇಲ್ಲ, ಹಾ ಹಾ ನೀವ್ ಹಿಡ್ದೀರಿ ಅಂದ ಬಳಕ ಹಾ 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 ಪುಂಡ್ಲಿಕಣ್ಣ ಅವ್ರ ಹೌದಾ? ವಾಚ್ಯ ಮಾಡಿದ್ರ ಹಂಗ ಮಾಡಬಾರ್ದ್ರಿ. ಹಾ ಹಾ 4 ಮಂದಿ ಹೌದಂದಿರ್ಬೇಕು ಅದಕ್ಕೆ. ಹೌದು, ಟಾಳಿ ಕೊಡ್ಬೇಕಲ್ಲ ಮಂದಿ. ಅಲ್ಲ ನನಗ ಗೊತ್ತದ, ಹೌದಾ? ಪಕ್ಕ ಭರವಸೆ ಅದ. ನಾಗೂರ್ ಸರ್ ಸಾಹಿತ್ಯ ಯಾ ಗಂಡಸನು ಭೂಮಿ ಮ್ಯಾಗ ಹಿಡದಿಲ್ಲ. ಹೌದಪ್ಪ ಹೌದಾ? ಇದಕ್ ನಾ ಹಿಡ್ದಿನಪ್ಪ ಅಂತಂದ್ರ ಹೌದಾ? ಏನೋ ಒಂದ್ ಅಳಕ್ ಅದತ್ತೆ ನಾ ಹಿಡ್ದಿರ್ತೀನಿ ಅದ್ರಾಗ. ಹಾ ಹಾ ಹೌದಿಲ್ಲ? ಸುಮ್ಕ ಹಿಡಿಯಾಕ ಬರುದಿಲ್ಲ. ಎಲ್ಲಾ ಬಸ್ಸುನು ಹೌದಾ? ಹೆಂಗಾಗ್ಯದ, ಹೆಂಗಪ್ಪ? ಬೋರ್ಡ್ ಹಾಕೊಂಡು ಸೊಲ್ಲಾಪುರಕ್ಕೆ ಹೋಗ್ತಾವ. ಬಸ್ಗಳು ಗೋರ್ಮೆಂಟ್ ಬಸ್ಸು ಹೋಗ್ತಾವ, ಪ್ರೈವೇಟ್ ಗಾಡಿನೂ ಹೋಗ್ತಾವ. ಹೊಕ್ಕಲ್ಲ ಹೋಗು ಒಟ್ಟು ಗಾಡಿಗೆ ಮತ್ತ ಗೋರ್ಮೆಂಟ್ ಬಸ್ ಎತ್ತಿ ತಿಳ್ಕೊಂಡ್ರ ಅದು ತಪ್ಪಾತದ. ತಪ್ಪಕ್ಕ ಒಳಗ್ ಬಿಸ್ನೆಸ್ ನಡೆಸ್ಯಾರ ಈಗ ಮೊಮ್ಮಕ್ಕಳು. ಹೌದಿಲ್ಲ? ಹೌದು. ಹಂಗ ಇರುದಿಲ್ಲ. ಆಹಾ ನಾ ಏನ್ ಕೇಳಿನಿ, ಹೌದಾ? ಕ್ವಾಣೇಶ್ವರ ದೈತ ಹರಕಿ ಕೊಟ್ಟಾನ ಅಂತ ನೀವು ಹಾಡಿರಲ್ಲ. ಹೌದು ಹಾಡ್ಯಾರಲ್ಲ, ಇದು ಹಾಡ್ಯಾರ. ಸೂಕ್ತ ಆದೇನು ಇಲ್ಲ. ಹಾ ನಾ ನಾಗೂರ್ ಸರ್ ಪದನ ಹಿಡ್ದಿಲ್ಲ, ಖರೆ ನೀವು ಹಾಡಿರಿ ನಾಗೂರ್ ಸರ್ ಹೆಸರು ಹಾಕಿ. ಹೌದು. ಏನು ತಪ್ಪಿಲ್ಲ ಅದ್ರಾಗ. ಹೌದಾ? ಅದಕ್ಕೆ ಅದನ್ನೇ ವಜ್ಜಿ ಮಾಡಿ ಮಾತಾಡಿದ್ರಾಗ ಅರ್ಥೇ ಇಲ್ಲ. ಒತ್ತೆ ಇನ್ನೊಂದು ಹೇಳಿದ್ರಿ ನೀವು, ಏನು ತೋಯಪ್ಪ? ಇಟ್ಟು ಜನ ಎಲ್ಲ ಕೂತಾದ. ಹೌದಾ? ಯಾಕಪ್ಪ ಅಂತಂದ್ರ ಜಗತ್ತು ತಿರುಗಾಡಿರಿ. ಹೌದಾ? ನಿಮ್ಮದಿಂದ ನಮಗ ಅನುಭವ ಆಗ್ಬೇಕು. ಜಗತ್ತಕ್ಕೆ ಸುಳ್ಳು ಹೇಳಿ ಹೋಗುವಂತ ಕೆಲಸ ಮಾಡಬೇಡ್ರಿ. ಹಾ ಹಾ ನಾ ಮೊದಲೇ ಹೇಳಿನಿ, ಏನತ್ತಪ್ಪ? 20 ವರ್ಷ ಅಫ್ಜಲ್ಪುರದದ ಹೌದಾ? ಸರ್ವಿಸ್ ಮ್ಯಾಳಿಗೆ. ಹಾ ಹಾ ಬಹಳ ಆದ್ರ 3-4 ವರ್ಷ ಬೂದ್ಯಾಳ ಮ್ಯಾಳಿಗೆ ಅದ. ಹಾ ಹಾ ಏನ್ ಹೇಳಿದ್ರ ಅವ್ರು? ಏನು ತೋಯಪ್ಪ? ಕ್ವಾಣೇಶ್ವರ ದೈತನ ಸಂವಾರ ಮಾಡ್ಬೇಕಾದ್ರ ನೋಡ್ರಿ, ಹೇಳು ನೋಡ್ರಿ, ನೋಡಿ ಹೆಂಗೈತ್ ನೋಡಿ. ಕ್ವಾಣೇಶ್ವರ ದೈತನ ಸಂವಾರ ಮಾಡ್ಬೇಕಾದ್ರ ಅಲ್ಲಿ ಬೀರ ದೇವ್ರ ಕ್ವಾಣೇಶ್ವರ ಇಬ್ಬರೇ ಇದ್ರು. ಮತ್ ಕ್ವಾಣೇಶ್ವರನ ಬಿಟ್ಟು ಮತ್ತೆ ಯಾರು ಅನ್ಬೇಕು? ಐ ನನ್ ಕಟ್ಟ ಅನ್ಕೊಂಡಿ. ಓ ಅಫ್ಜಲ್ಪುರ್ ಪುಂಡ್ಲಿಕಣ, ಓ ಅಲ್ಲಿ ಕ್ವಾಣೇಶ್ವರ ದೈತನ ಸಂವಾರ ಮಾಡ್ಬೇಕಾದ್ರ ಹಾಕನ ಹೇಳ ಮಾಯಾವ್ ಇದ್ದಕ್ಕಿನೇ. ಹಾ 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 ಬೇಕಲ್ಲ ಎದ್ಕೊಂಡು ತಿರ್ಗಪ್ಪ. ನಾನು ಏನ ಹೇಳ್ತಾಳ ಮಾಯಮ್ಮ ದೇವಿ, ಏನತ್ತ?
ಹಿರಿಯರಿಗೂ ಬೇಕಾದ್ರೆ ಕೇಳ್ರಿ ಇದು ನನ್ನ ತಿಳಿದಟ್ಟು ನನ್ನ ಗುರು ಗೊರ್ನಾಳ ಬಸು ಮಾಸ್ತರ್ ಹೇಳ್ಯಾರ. ಹೇಳ್ರಿ ಹೇಳ್ರಿ. ಅವ್ರಿಗೆ ಯಾರು ಹೇಳ್ಯಾರ? ಯಾರು? ನನ್ನ ಗುರು ಗೊರ್ನಾಳ ಬಸು ಮಾಸ್ತರ್ ಈಗ ನಾಗರು ಸರ್ ಹೇಳಿ ಹೋಗ್ಯಾರ ಇದನ್ನ. ಹೌದು, ಸತ್ಯದ ಮಾತು ಇಂತಾವ್ ಹೇಳ್ಯಾರ ಅವರು. ಹಂಗ ಕುಡಿ 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 ಸಾಕೋತ ಬಂದದಿದು. ಕ್ವಾಣೇಶ್ವರದ ಐತ್ರಿ ಬೀರ್ ದೇವ್ರಿಗೆ ಹರಕಿ ಕೊಟ್ಟನತ್ ನಾಗರು ಸರ್ ಹೇಳೇ ಇಲ್ಲಿ ಮಾತ. ಹಾ, ಏನ್ ಹೇಳ್ಯಾರ? ಏನಪ್ಪ? ಜಂಬಿಗೆ ಜಮಕಾಣ್ ನಾಡ ಮಂಟ್ನೂರ ಕಣಿ ಮೇಲೆ ಕ್ವಾಣೇಶ್ವರದ ಐತನ ಕೆಟ್ಟ ನೋಡು ದರ್ಪ ನಡೆದಿತ್ತು. ಹೌದಪ್ಪ, ಹೌದು. ನಾ ಮೆರಿತಿದ್ದ ಅಲ್ಲಿ. ನಾನಾತ್ ಮೆರಿತಿದ್ದ. ಹೌದಾ? ಒಂದ್ ಸರಿ ಉಸುರು ಜಗ್ಗದ್ರ ಹಾ ಹಾ 12 ಹರದಾರಿ ಹೌದು. ಪ್ರಾಣಿ ಪಕ್ಷಿ ಗಿಡ ಎಲ್ಲ ಬಂದು ಕ್ವಾಣೇಶ್ವರದ ಐತನ ಮೂಗುನ್ಯಾಗ ಹೋಗ್ತಿದ್ದು. ನೋಡ್, ಒಮ್ಮೆ ಉಸಿರು ಜಗ್ಗಿದಂದ್ರ, ಒಮ್ಮೆ ಉಸುರು ಜಗ್ಗದನಂದ್ರ, ಒಮ್ಮೆ ಬಿಟ್ಟಂದ್ರ ಸಾರ್ ಒಮ್ಮೆ ಉಸುರು ಬಿಟ್ಟ. ಹೌದಾ? 12 ಹರದಾರಿ ಎಲ್ಲ ಹೋಗಿ ಹಿಂಬರ್ಕಿ ಬೀಳ್ತಿದ್ದು. ಭೂಮಿ ತಲೆ ಮ್ಯಾಲ ಅಟ್ಟು ಕೆಟ್ಟ ಕ್ವಾಣೇಶ್ವರದ ಐತಿದ್ದ. ಹೌದಪ್ಪ, ಹೌದು. ಇದ್ದಲ್ಲ ಒಂದ್ ಕಾಗಿ ವಿಚಾರ ಮಾಡ್ತು. ಏನತ್ತು ಯಪ್ಪ ಕಾಗಿ? ಸರ್ ನಾವು ಹಿಂಗೆ ಕೂತೇವಂದ್ರೆ ಈ ದೈತ್ಯ ನಮಗ ಇಡುದಿಲ್ಲ. ಹೌದಾ? ಹೋಗಿ ಪರಮಾತ್ಮನಲ್ಲಿ ಅಂಗಲಾಚಿ ಬೇಡ್ಕೋತದ ಕಾಗಿ. ಏನತ್ತು ಯಪ್ಪ? ಯಪ್ಪಾ, ಹೇಳಪ್ಪ. ಕೆಟ್ಟ ಕ್ವಾಣೇಶ್ವರ ಜಂಬಿಗೆ ಜಮಕಂಡ ನಾಡ ಮಂಟ್ನೂರು ಕಣಿಮ್ಯಾಗ ಆಳ್ವಿಕೆ ನಡೆಸ್ಯಾನ. ಹೌದಪ್ಪ, ಹೌದಾ? ನಾವು ಯಾರು ಉಳಿಯಂತ ಸಂದರ್ಭ ಇಲ್ಲ. ಹೌದಾ? ಹೋಗುದಾದ್ರೆ ನಿನ್ನ ಪಾದಕ ಜೀವ ಹೋಲಿಯಪ್ಪ, ದೈತ್ಯನ ಕೈಯಾಗ ಹೋಗುದು ಬ್ಯಾಡ. ಹೌದಪ್ಪ, ಹೌದು. ಕಾಗಿ ಅವಾಗ ಪರಮಾತ್ಮಂದ ಏನತ್ತಪ್ಪ? ಯಾವ ನನ್ನಪ್ಪ ಲಿಂಗ ಬೀರಾಣ ದೇವ್ರ ಹೌದಾ? ಎಲ್ಲಿದ್ದ? ಎಲ್ಲಿ? ಗುರು ರೇವಣಸಿದ್ದನ ಹಬ್ಬ ಹಾಕಿ ಚಂದನಗಿರಿ ಆಗಿದ್ದ. ಹೌದಪ್ಪ, ಹೌದು. ಜಗಲಿಗೆ ತಲೆ ಕೊಟ್ಟು ಮೊಕ್ಕೊಂಡಿದ್ದ. ಹೌದು. ಕೈಲಾಸದಿಂದ ಪರಮಾತ್ಮ ಸನಾದಿ ಕಳಿಸ್ತಾನ. ಏನತ್ತ? ಚಂಪಿಗೆ ಜಮಕಂಡ ನಾಡ ಮಂಟ್ನೂರು ಕಣಿಮ್ಯಾಗ ಕೆಟ್ಟ ಕ್ವಾಣೇಶ್ವರ ಹಿತ್ತನ ಆಳ್ವಿಕೆ ನಡೆದದ. ಹೌದು. ಬೀರದೇವ್ರ ಹೌದು. ಇಲ್ಲಿ ತಕ್ಕ ಎಟ್ಟ ನಿನ್ನ ಕೈದಿಂದ ಕೆಲಸ ಆಗ್ಬೇಕಾಗ್ಯದ, ನಿನ್ನ ನಾಡು ಉದ್ಧಾರ ಮಾಡ್ಬೇಕಾಗ್ಯದ ಅಂತ. ಹೌದು. ಅವಾಗ ನನ್ನಪ್ಪ ಲಿಂಗ ಬೀರಾಣ ದೇವ್ರ ಏನ್ ಮಾಡಿದ? ಪರಮಾತ್ಮ ಕಳಿಸಿರ್ತಕ್ಕಂಥ ಸನಾದಿಯನ್ನು ಓದಿ ಹಾ ಚಟ ಚಟ ಚೀರ್ತಿದ್ದ, ಕಣ್ಣಿಲೆ ಬೆಂಕಿ ಕಾರ್ತಿದ್ದ. ಹೌದಾ? ಅಕ್ಕನೇಳ ಮಾಯವ ಅವಸರು ಮಾಡಿ ತಮ್ಮನ ಬಲಿ ಬಂದಳು. ಹೌದು. ಬಂದು ಯಾಕ ನನ್ನ ತಮ್ಮ ಇಟ್ಟು ಚಟ ಚಟ ಚೀರ್ಲಕತ್ತನಂತೆ ಕೇಳಿದಾಗ ಅವಾಗ ಯಕ್ಕ ಓ ಕೈಲಾಸದಿಂದ ಪರಮಾತ್ಮ ಸನಾದಿ ಕಳಿಸ್ಯಾನ. ಹೌದು. ನಾನ್ ನಾಡ ಮೇಲಿನ ಕೆಟ್ಟ ಮಂದಿಗೆಲ್ಲ ಸಂವಾರ ಮಾಡೋದಾದ ಕಾಲಕ್ಕ. ಅವಾಗ ಅಕ್ಕನೇಳ ಮಾಯವ ಬೀರದೇವರ ಕೂಡಿ ಎಲ್ಲಿಗೆ ಬರ್ತಾರ? ಎಲ್ಲಿ? ನಾಗಟ್ಟಾಣ. ಹೌದು. ನಾಗರ ಮರ. ಹೌದಿಲ್ಲ? ಹೌದು. ನಾಡಿಗೆ ಮೊದಲು ನಾಗಟ್ಟಾಣ ಮಠ. ಹೌದಪ್ಪ, ಹೌದಾ? ಅವಾಗ ನನ್ನಪ್ಪ ಲಿಂಗ ಬೀರಾಣ ದೇವ್ರ ಏನ್ ಮಾಡಿದ? ನಾಗರ ಮರ ಏರಿ 4 ದಿಕ್ಕು ನೋಡಿದ್ರಾಗ 3 ದಿಕ್ಕು ಜೋಗಳ ಹಾಡದಿತ್ತು, 1 ದಿಕ್ಕು ಕತ್ತಲು ಬಿದ್ದಿತ್ತು. ಹೌದಪ್ಪ, ಹೌದು. ಯಾವ್ದಾದ್ರು ಕತ್ತಲು ಬಿದ್ದಿತ್ತು? ಜಂಬಿಗೆ ಜಮಕಂಡೆ ನಾಡ ಮಂಟ್ನೂರು ಕಡಿ ಕಡೆ ಕತ್ತಲು ಕಾಣುತ್ತಿತ್ತು. ಹೌದಪ್ಪ, ಹೌದಾ? ಅವಾಗ ನನ್ನಪ್ಪ ಲಿಂಗ ಇದು ಬೀರಾಣ ದೇವರ ದಿಕ್ಕು ಮಾಡಿ ತೋರಿಸ್ದ. ಆಹಾ. ಎಲ್ಲಿಗೆ ಬಂದ್ರು? ಎಲ್ಲಿಪ್ಪ? ಕೇಸುರಾಜನ ಬಲಿ ಬಂದು. ಹೌದು. ಕೇಸುರಾಜನ. ಇದು ಕತ್ತಿ ಬಾಳದ್ರಿ. ಹೌದಪ್ಪ. ಕೇಸುರಾಜನಂತ ಅಲ್ಲಿ ಬಂದು ಕ್ವಾಣೇಶ್ವರ ದೈತ್ಯ ಸೈಬೇಕಾದ್ರೆ ಹಂಗೆ ಸೈತಿದ್ನ. ಪಂಚಡಂಗಿ, ರುಂಬುಚೂರಿ, ವಾಯುಗಂಗಾಳ 3 ಆಯುಧ ಬೇಕಾಗಿತ್ತು ಅವನಿಗೆ ಸಂವಾರ ಮಾಡಬೇಕಾದ್ರೆ. ಹೌದಪ್ಪ, ಹೌದು. ಬೇಕಾಗಿತ್ತು. ಆ 3 ಆಯುಧ ತಯಾರಾಗಬೇಕಾದ್ರೆ ಹೆಂಗಿತ್ತು? ಹೆಂಗಪ್ಪ? ಐತಾರ ಅಮಾಸಿ ಇರಬೇಕಿತ್ತು. ಸೂರ್ಯ ಹೊಂಟಿರಬಾರ್ದು, ಸೂರ್ಯ ಮುಳುಗಿರಬಾರ್ದು. ಹೌದಾ? ಅವು ತಯಾರು ಮಾಡುವಂತವ್ರು ನಿಚ್ಚ ದಿಗಂಬರಾಗಿ ತಯಾರು ಮಾಡಿದ್ರೆ ಆ ಆಯುಧ ತಯಾರಾತಿ. ಹೌದಪ್ಪ, ಹೌದು. ಅವಾಗ ಕಂಬಾರ ಕಾಳನ ಕುಲಿಮೆ ಒಳಗ ದೇವರಿಗಿಳಿ ಬಪ್ಪಣ್ಣ ಅಂದ್ರ ಮಾಳಿಂಗರಾಯನ ಮೊದಲನೇ ಅವತಾರ. ಹೌದಪ್ಪ, ಹೌದು. ಅಲ್ಲಿ ಕಂಬಾರ ಕಾಳನ ಕುಲಿಮೆ ಒಳಗ ದೇವರಿಗಿರಿ ಬಪ್ಪಣ್ಣ ಆವತ್ತಿ ಅದ ಹೇಳ್ತಾನೆಪ್ಪ. ಏನತ್ತ? ಮುಂದ 3 ಪಟ್ಟ ಆದ ಬಳಕ. ಹೌದ್ರಿಪ್ಪ, ಹೌದು. ದೇವರಿಗಿಳಿ ಬಪ್ಪಣ್ಣ ಹೇಳ್ತಾನೆ ಬೇರೆ ದೇವರಿಗೆ ಏನತ್ತ? ಮುಂದ 3 ಪಟ್ಟ ಅಂದ್ರ 12 12 36 ವರ್ಷ. ಹೌದಪ್ಪ, ಹೌದು. 1 ಪಟ್ಟಿಗೆ 12 ವರ್ಷ. ಹೌದಾ? ಮುಂದ 3 ಪಟ್ಟ ಆದ ಬಳಕ ಎಲ್ಲಿ? ಭಾರಮತಿ ಗೌಡ್ರ ಹೊಟ್ಟ್ಯಾಗ ನನ್ನ ಜನನಾತದ. ಹೌದು. ಡೋಣೀಸ್ ಹೆಗ್ಗೇರಿ ಗಿರ್ಯಾಗ ಬಂದು ನಿನ್ನ ಗುರುತು ಹಿಡಿತೀನಂತೆ ಮಾಳಿಂಗರ ಎಲ್ಲಿ ದೇವರಿಗಿಳಿ ಬಪ್ಪಣ್ಣನ ಅವತಾರದಾಗ ಮಾತು ಕೊಟ್ಟ ಅವತ್ತಿ ಆದ. ಹೌದಪ್ಪ, ಹೌದಾ? ಮುಂದೆ ಎಲ್ಲಾ 5 ತಗೊಂಡು ಎಲ್ಲಿಗೆ ಬರ್ತಾರ? ಎಲ್ಲಿಗೆಪ್ಪ? ಮಂಟ್ನೂರು ಕಣಿಗೆ ಬಂದ. ಹೌದು. ಲಿಂಗ ಬೀರಾಣ ದೇವರ ಕ್ವಾಣೇಶ್ವರದ ಹೈತ್ ನಿದ್ದೆ ಹತ್ತಿ ಮಕ್ಕೊಂಡಿದ್ದ. ಹೌದು. ಹೊಡಿಬೇಕತ್ತೆ ಅವಸರು ಮಾಡಿ ಹೋದ. ಅವಾಗ ಅಕ್ಕನೇಳ ಮಾಯವ ಹೇಳ್ತಾಳ. ಏನತ್ತೋಯಪ್ಪ? ಯಪ್ಪ ಬೀರಪ್ಪ, ಹೇಳಪ್ಪ. ಮಲಗದವನಿಗೆ ಜೋರು ನೀ ಹೊಡೆದೆ ಅಂದ್ರ ಪಾಪಕ್ಕ ಗುರಿ ಆತಿ. ಏನ್ ಹೊಡೆವಿದಿ ಎಬ್ಬಿಸ್ ಹೊಡಿ ಅಂದ್ಲ ಅಕ್ಕನೇಳ ಮಾಯವ. ಹೌದಪ್ಪ, ಹೌದಾ? ಅವಾಗ ನನ್ನಪ್ಪ ಲಿಂಗ ಬೀರಾಣ ದೇವ್ರ ಗುಂಗಿ ಹುಳಾಗಿ ಕ್ವಾಣೇಶ್ವರ ದೈತ್ಯನ ಮೂಗನ್ಯಾಗ ಹೊಕ್ಕು ನಿದ್ದಿಗಣ್ಣಂದಿ ಎಬಸ್ಯಾನ. ಹೌದಪ್ಪ, ಹೌದಾ? ಎಬಸದಾಗ ಕ್ವಾಣೇಶ್ವರ ದೈತ್ಯ ಚಟ್ಟ ನಂಗ ಚೀರಿ ಎದ್ದು ನಿಂತಾಗ ನನ್ನಪ್ಪ ಲಿಂಗ ಬೀರಾಣ ದೇವರ ಮುಂದೆ ನಿಂತು ಕ್ವಾಣೇಶ್ವರ ದೈತ್ಯನ ಸಂವಾರ ಮಾಡ್ದ. ಹೌದು. ಸಂವಾರ ಮಾಡುವಂತ ಸಂದರ್ಭದೊಳಗ ಏನಾತ್ರಿಪ್ಪ? ಅಣ್ಣಾಜಿ ಅವ್ರು ಹೇಳಿದ್ರ ಅವ್ರ ಅರ್ಧ ಮರ್ದಾನೆ. ಏನತ್ತ? ಅರ್ಧ ಮರ್ದಾನ ಅಲ್ಲಿದ್ರ ಸನೇನು ಹೇಳಿಲ್ಲ. ಹೇಳಿಲ್ಲ.
ಏನು ಹಾ ಹಾ ಕ್ವಾಣೇಶ್ವರದ ಐತಿ ನೀ ಏನು ಜೀವ ಕೊಡವಿದ್ದ ಹೌದಾ ಯಪ್ಪ ಓ ನಿಂದಿಂದ ನನಗ ಮೋಕ್ಷ ಆಗ್ಯಾದ ಹೌದು ಹೌದು ನಿಂದಿಂದ ಮೋಕ್ಷ ಆಗ್ಯದ ನನಗ ನನಗ ಮೋಕ್ಷ ಆಗ್ಯದ ಹೌದು ಈ ಭೂಮಿ ತೆಳಿ ಮ್ಯಾಗ ನನಗ ಕೂನ್ ಉಳಿಲಿ ಅಂದ ಹೌದು ಅವಾಗ ನನ್ನ ಅಪ್ಪ ಲಿಂಗ ಬೀರಾಣದೇವ್ರು ಹೇಳ್ತಾನ ಏನತ್ತ ಏನು ವಿಚಾರ ಮಾಡಬೇಡ ಏನತ್ತ ಕ್ವಾಣ ಬಿದ್ದಲ್ಲಿ ಕ್ವಾಣಗೂ ನೂರ ಆಗ್ತದ ಕೋಡು ಬಿದ್ದಲ್ಲಿ ಕೋಡುಗೂ ನೂರ ಆಗ್ತದ ಕಳ್ಳು ಬಿದ್ದಲ್ಲಿ ಕಳ್ಳಿಗುಂತ ಆಗ್ತದ ಅಲಗ ಬಿದ್ದಲ್ಲಿ ಆಲಕ್ಕೂ ನೂರ ಆಗ್ತದ ಆಹಾ. ಮುಂಡು ಬಿದ್ದಲ್ಲಿ ಮುಂಡುಗೂ ನೂರ ಆಗ್ತದ ಅಂತ ಹೇಳ್ದ ಹೌದಪ್ಪ, ನನ್ನ ಅಪ್ಪ ಹೌದು, ಲಿಂಗ ಹೌದು. ಬೀರಾಣದೇವ್ರ ಹೇಳಿ ಇವು ಹಾ ಹೆಂಗ ಬರ್ಲಿ ವಿಷಯ ನಾಗೂರ್ ಸರ್ ಕೈಯಾಗ ಸಾಲಿ ಆಗಿತ್ತಂದ್ರ ಬರ್ಲಿ ಅಂತಾವ್ ಹೌದು ಇವ್ರು ಹೇಳ್ತಾರ ಒಟ್ಟ ಬೀರ್ ದೇವ್ರ ಕ್ವಾಣೇಶ್ವರದ ಐತ ಬರೇ ಅಲ್ಲೇ ಓಡಾಡೋದು ಅಲ್ರಿ ಅಣ್ಣಾಜಿ ಆಹಾ ಇದು ಹೇಳ್ರಿ ಹಿಂಗ ಬರ್ಲಿ ವಿಷಯ ಚೆಕ್ ಹಿಡ್ದ ನನಗ 4 ವರ್ಷ ಹಂಬಲಿಟ್ಟು ಕರೆಸ್ಯಾರ ನನಗ 5 ವರ್ಷ ಹಂಬಲಿಟ್ಟು ಕರೆಸ್ಯಾರ ಹೌದು ಹಂಬಲಾದ ಹಂಬಲಕ್ಕೆ ಮೋಸ ಮಾಡೋಣ ಅವನ ಅದೇ ಹಂಬಲ್ ಉಳಿಬೇಕಿಲ್ಲಿ ಹೌದು ಹೌದಿಲ್ಲ ಹಾಡುದ್ರಾಗ ಏನ ಬೇತಿಲ್ಲ ಕೋಗಿಲ್ ಹಾಡ್ದಂಗ ಹಾಡ್ತಿದಿ ಏನ್ ಅಡ್ಡಿ ಇಲ್ಲ ಹಾಡುಣಿಕೆ ಅದಕ್ಕೆ ನಾ ಏನ್ ಹೆಸರು ಇಡುದಿಲ್ಲ ಇಲ್ಲ ಇರ್ಲಿ ಆಹಾ ಸತ್ಯನೇ ಒಪ್ಪಿಕೊಳ್ಳವನ ಹೌದಾ ಖರೆ ವಿಷಯನು ಬರ್ಬೇಕ ವಿಷಯ ಬರ್ಬೇಕಲ್ಲ ಏನು ತಪ್ಪಿಲ್ಲ ಇನ್ನು ಗಂಡ ವಿಷಯ ಏನು ಉಳ್ದಾನ ಏನಿಪ್ಪ ನನ್ನ ಅಪ್ಪ ಲಿಂಗ ಬೀರಾಣದೇವರಿಗೆ ಹೌದಾ ಕರಿಸಿದ್ದಾಗಿ ಎತ್ತಿ ಉಳಿ ಎತ್ತಿ ಹೇಳಿ ಯಾರು ಹೇಳ್ಯಾರ ಹಾ 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 ಇಲ್ಲಿ ಕ್ವಾಣಿಗೆ ಹೇಳ್ದ ಹೌದು ಅಟ್ ಎಲ್ಲ ಆಯ್ತು ಹೌದಾ ಕೊಡ್ರ ಗಬ್ರಿ ಹಂಗ್ಯಾಕ್ ಮಾಡ್ತೀರಿ ನೀವು ಎಲ್ಲಿದ್ರು ನಿಮ್ಮದು ಬಾಯ ಸಕ್ರೆ ಹಾಕ್ಲಿ ಏ ಇರ್ಲಿ ಅದು ಬಿಡು ಹೋಲಿ ಏನಾಯ್ತು ಏನು ಅವಾಗ ಹಾ ಹಾ ಹಕ್ಕಿ ಪಕ್ಷಿ ಎಲ್ಲ ಓಡಾಡ್ತಿದ್ದು ಹೌದಪ್ಪ ಹೌದಾ ಓಡಾಡ್ತಿದ್ದು ಕ್ವಾಣೇಶ್ವರದ ಐತಿನ ಸಂವಾರ ಆಯ್ತು ಹೌದಾ ಇವಕ್ಕ ಆನಂದ ಆಯ್ತು ಹೌದು ಆನಂದ ಆಯ್ತು ಆನಂದ ಆಯ್ತು ಅವಾಗ ಯಪ್ಪ ಓ ನಮಗ ಬಹಳ ಸಂಕಟ ಇತ್ತು ಹೌದು ನಮಗ ಬಹಳ ಸಂಕಟ ಇತ್ತು ಹೌದು ಪರಮಾತ್ಮನ ರೂಪ ಹೌದು ನನ್ನಪ್ಪ ಲಿಂಗ ಬೀರಾಣದೇವರ ಹೌದು ಉಗ್ರ ಅವತಾರ ತಾಳಿ ಕ್ವಾಣೇಶ್ವರನ ಹೊಡೆದ ನಮಗೆಲ್ಲರಿಗೆ ಹಾ ಹಾ ಬಂಧನದಂದ ಬಯಲು ಮಾಡಿಯಪ್ಪ ಹಾ ಹಾ ಇದೇ ಭೂಮಿ ತೆಲಿ ಮ್ಯಾಗ ಭೂಮಿ ತಲೆ ಮ್ಯಾಲ ಯಾವಾಗ ನೀನು ಹೌದಾ ಅಂತ ಕೆಟ್ಟ ದೈತ್ಯನ ಹೊಡೆದಿಯಪ್ಪ ತಂದ ಬಳಕ ಹಾ ಹಾ ಕರಿಸಿದ್ದ ಅನ್ನುವಂತ ನಾಮದಿಂದ ಇದೇ ಜಾಗದೊಳಗೆ ನಿನ್ನ ಸ್ಥಾಪನೆ ಅಲ್ಲಿ ಜಗತ್ತೇ ನಿನ್ನಿಂದ ಕಲ್ಯಾಣ ಆಲತ್ತೇಳಿ ಪ್ರಾಣಿ ಪಕ್ಷಿಗಳು ಬೇಡ್ಕೊಂಡವು ಬೇರ ದೇವ್ರಿ ಹೌದಪ್ಪ ಹೌದಾ ಇಲ್ಲಿ ಅದ ವಿಷಯ ಇದು ನಮಗ ಗೊತ್ತಿದ್ದು ಹೌದಾ ನನಗ ನನ್ನ ಗುರು ಗೊರ್ನಾಳ ಬಸು ಮಾಸ್ತರ್ ಕಲಿಸಿದ್ದು ಹೌದಾ ನನ್ನ ಗುರು ಗೊರ್ನಾಳ ಬಸು ಮಾಸ್ತರ್ ನಾಗೂರು ಸರ್ ಕಲಿಸಿದ್ದು ಆ ಬೇಕಲ್ಲ ಮುದಕ್ಯ ಮತ್ ಇದನ್ನ ಅಲ್ಲಂದಿ ಹೌದು ಯಾರ ಬಾಯಿಲಿ ಹಿರಿಯರ ಬಾಯಿಲಿ ಹೇಳಸಂವಿದಿ ಇದನ್ನ ಅಲ್ಲತ್ತಿ ಮುರಿದು ಹೇಳಸ ಹೇಳ್ರಿ ಮುಂದಿನ ಸಂದಿಗೆ ಮತ್ ಅಣ್ಣಾಜಿ ಅವ್ರು ಇನ್ನೊಂದು ಮಾತಂದಾರ ಏನಂದಾರು ಏನಂದಾರ ಹಾ ಹಾ ಅದಕ್ಕೆ ಪುಂಡ್ಲಿಕಣ ಅಂದ ಏನತ್ತ ಅಲ್ಲಿ ಕ್ವಾಣೇಶ್ವರದ ಐತನ ಸಂವಾರ ಬೇಕಾದ್ರ ಹೊಟ್ಟೆ ಒಟ್ಟೆ ಇಬ್ರೇ ಇದ್ರು ಕ್ವಾಣೇಶ್ವರ ದೈತ ಬೀರ್ ದೇವ್ರ ಇಬ್ರೇ ಇದ್ರತ್ತ ಅಲ್ಲಿ ಕ್ವಾಣೇಶ್ವರದ ಐತ ಬೀರ್ ದೇವ್ರ ಇಬ್ರೇ ಇದ್ರತ್ ಹೇಳಿ ಪುಂಡುವಣ್ಣ ಅವ್ರ ಅಂದಾರಂದ ಬಳಕ ಅಂದಾರ್ಲ ಓ ಪುಂಡುವಣ್ಣ ಅವ್ರ ಇರ್ಲಿ ಏನ್ರಿ ಯಾಕಪ್ಪ ಅಂತಂದ್ರ ಹಾ ಹಾ ನೀವು 4 ವರ್ಷ ಹಾಡಿರಿ ಇಲ್ಲಿ ಬಂದಿರಿ ಸತತವಾಗಿ ಒಪ್ಪಿಗೆ ಅದ ಏನ ತಪ್ಪಿಲ್ಲ ಏನ್ ಅಡ್ಡಿ ಇಲ್ಲ ನಾಗೂರ್ ಸರ್ ಕೈಯಾಗ ಸಾಲಿನೂ ಆಗ್ಯಾದ ಆಗ್ಯದಲ್ಲ ಯಾಕಪ್ಪ ಅಂತಂದ್ರ ಹೌದಾ ನಾಗೂರ್ ಸರ್ ಶಿಷ್ಯನ ನಿಮಕ್ಕಿಂತ ಬಹಳ ಸಣ್ಣ ಸಣ್ಣ ಪೂರ್ತಿ ಏನು ಇಲ್ಲ ಕಲ್ಲಳ್ಳಿ ಹಿರಿಯರು ಒಂದು ಸ್ವಲ್ಪ ಲಕ್ಷ ಇರ್ಲಿ ಕಾಡಿ ಏನಿಪ್ಪ ಮಾತಾ ಮತ್ತೊಂದು ಏನು ಇಲ್ಲ ಹಾ ಹಾ ಅಣ್ಣ ಏನ್ ಹೇಳ್ಯಾನ ಹಾ ಹಾ ಇಬ್ರೇ ಅದಾರತ್ತ ಅಣ್ಣ ಹೇಳ್ಯಾನ ಕ್ವಾಣೇಶ್ವರ ದೈತ ಬೀರ್ ದೇವ್ರ ಇಬ್ರೇ ಇದ್ರತ್ತ ಇಬ್ರೇ ಅದಾರತ್ತ ಕುಂಡ್ಲಿಕಣ ಹೇಳ್ಯಾನ ಹೇಳ್ಯಾರಲ್ಲ ಅಲ್ಲಿ ಕ್ವಾಣೇಶ್ವರದ ಹಿತ್ತನ ಸಂವಾರ ಆಗ್ಬೇಕಾದ್ರ ಹೌದಾ ಬೀರ್ ದೇವರ ಹೌದಾ ಅಕ್ಕನೇಳ ಮಾಯವ್ವ ಮಾಯವ ಲಿಂಗ ಬೀರಾಣದ ಏನು ಕ್ವಾಣೇಶ್ವರದ ಹಿತ್ತ ಹೌದು 3 ಮಂದಿ ಅದಾರತ್ ಹೇಳಿ ಸಿದ್ಧಾಂತ ಮಾಡಿ ಪ್ರೂಫ್ ಕೊಟ್ಟು ಕಲ್ಲಳ್ಳಿ ಊರಾಗ ನಾ ಹೋಗ್ತೀನಿ ಇಬ್ರಿ ಅದಾರತ್ ಸಿದ್ಧಾಂತ ಮಾಡಿ ನೀ ಹೋಗು ಇದು ನೀ ಅಂದಿದ್ರಾಗೆ ಬೇಕಲ್ಲ ಮುದಕ್ಯ ಅವಾಗ ನಾ ಹೌದು ಏನ ಅಡ್ಡಿ ಇಲ್ಲ ಹೌದು ಜಗತ್ತು ತಿರುಗಾಡಿ ಹಾಡಿದಕ್ಕ ಹೌದು ಅಣ್ಣಾಜಿ ಅವರು ಹೌದು ಇದ್ದರು ಇರಬೇಕತ್ತಿಲ್ಲ ಅತ್ತೀವಲ್ಲ ಹೌದಿಲ್ಲ ಇಬ್ರು ಇದ್ರತ್ತ ನೀವ್ ಹೇಳುದು ಹಾ 3 ಮಂದಿ ಇದ್ರತ್ತ ನಾವ್ ಹೇಳ್ತೀವಿ ಇಬ್ರು ಅದ್ಯಾಕ್ರಿ ಹೆಂಗ್ರಿ ಇಚ್ಚಿಕೊಂಡು ಲೈಟ್ ಹೊಚ್ಚರ್ಲ ಹಾ 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 ಇರ್ಲಿ ಹಾ ಹಾ ಇಬ್ರು ಅದಾರತ್ ಹೇಳಿ ಹೌದಾ ನೀವು ಮಾಡ್ರಿ ಪ್ರೂಫ ಹೌದು 3 ಮಂದಿ ಅದಾರತ್ ಹೇಳಿ ಹೇಳಿ ನಾವು ಮಾಡ್ತೇವೆ ಮಾಡ್ತೀವಿ ಅದಕ್ಕೆ ಇರ್ಲಿ ಹೌದಾ ಇನ್ನ ಒಂದು ವಿಷಯ ಬೋತಾಳಿ ಸಿದ್ಧಮುತ್ಯನ ಬಗ್ಗೆ ಕೇಳಿದ್ದೆವು ಕೇಳಿದ್ದು ಅದ್ರ ಬಗ್ಗೆ ಅದನ್ನು ಹೇಳ್ಯಾರ ಹಾ ಹಾ ಯಾಕಪ್ಪ ಅಂತಂದ್ರೆ ಎಲ್ಲಾನು ಅಲ್ಲ ಹೇಳಿಲಕ್ಕ ಬರೋದಿಲ್ಲ ಹೌದಾ
ಯಾಕಂದ್ರ ಸತ್ಯ ಏನು ಮುತ್ಯ ಅಲ್ಲಿ ಬೊಮ್ಮನಹಳ್ಳಿ ಒಳಗ ಹುಟ್ಟ್ಯಾನ, ಹೌದು ಅಲ್ಲಿ ಲಿಂಗೈಕ್ ಆಗ್ಯಾನ. ಆಗ್ಯಾನ. ಆದ್ರ ಮಂಗಳೂರ ದೇವಣಗಾವ ಹೌದು ಮತ್ತು ಕಲ್ಲಹಳ್ಳಿ, ಕಲಹಳ್ಳಿ, ಮಂಗಳೂರ ದೇವಣಗಾವ ಮತ್ತು ಕಲ್ಲಹಳ್ಳಿ. ಹೌದು. ಈಗ ನಾ ಎಷ್ಟು ಕೇಳಿದ್ದೆ ಚಂದ ನೋಡ್ರಿ, ವಿಷಯ ಹೇಳೋದು ಹೇಳಿರಿ. ಹಾ ಹಾ ಆದ್ರ ಅಲ್ಲಿ ಹಿರಿಯರು ಎಟ್ಟು ಹೇಳ್ಯಾರ ಅಟ್ಟನು ಬಿಟ್ಟು ಹೇಳಿರಿ ನೀವು. ಹಾ ಹಾ ಕಡ್ಯಾಕ ಕರ್ಕೊಂಡು ಹೋಗಿ ನಿಮಗೆ ಎಟ್ಟು ಹೇಳ್ಯಾರ ನೋಡು, ಅಟ್ಟೆ ಅದ್ರಾಗೂ ಬಿಟ್ಟು ಹೇಳಿರಿ. ಮಾಡ್ತಾರ ಹೆಂಗ ಹಾ ಹಾ ಮುತ್ಯ ಅಟ್ಟು ಊರು ತಿರುಗಾಡಿ ಪವಾಡ ಮಾಡ್ದ, ಹೌದು ಹೌದಿಲ್ಲ? ದೇವಣಗಾವ, ಬೊಮ್ಮನಹಳ್ಳಿ, ಮಂಗಳೂರ ಮತ್ತು ಕಲ್ಲಹಳ್ಳಿ. ಹೌದು. ಭೂತಾಳಿ ಮುತ್ಯ ತಿರುಗಾಡಿ ಪವಾಡ ಮಾಡ್ತಿದ್ದ. ಹೌದು. ಈ ಹುಟ್ಟಿದ್ದು ಬೊಮ್ಮನಹಳ್ಳಿಗೆ ಆದ್ರೂ ಸಹಿತ ಅತಿ ಹೆಚ್ಚು ಪವಾಡ ಮಾಡಿರ್ತಕ್ಕಂತ ಜಾಗ ಅದು ಯಾವದರಿದ್ರ ಬಿಜಾಪುರ ಜಿಲ್ಲಾ ಶಿಂದಗಿ ತಾಲೂಕ ಕಲ್ಲಹಳ್ಳಿ ಒಳಗ ಮುತ್ಯ ಹೆಚ್ಚು ಕಾಲ ಕಳೆದಾನ. ಅದಕ್ಕಾಗಿ ಅವನ ಸ್ಥಾನ ಇಲ್ಲಿ ಆಗ್ಯಾದ. ಹೌದಪ್ಪ ಹೌದಾ. ಸಭಾಷ್ ಬರ್ಲಿ ಗಟ್ಟು ವಿಷಯ ಪವಾಡ. ಮುಂದ ನಾ ಏನಿ ಕೇಳಿನಿ, ಅಣ್ಣಾಜಿ ಅವ್ರು ಅಂದ್ರು ಏನತ್ತ ಇಲ್ಲಿ ಸ್ಥಾಪನಾ ಆಗ್ಬೇಕಾದ್ರೆ ಏನ ಕಾರಣ ಅಂತ ಕೇಳಿನಿ. ಕೇಳಿದ್ವಲ್ಲ, ಅದಿಟ್ಟು ಹೇಳಬೇಕಾಗಿತ್ತು. ಹೌದಾ. ಮುತ್ಯ ಅವ್ರ ಲಿಂಗದಾಗ ಆದ ಮುಂದೆ 3-4 ದಿನಕ್ಕೆ ಭಕ್ತರು ಎಲ್ಲಾರು ಕೂಡಿ ಮುತ್ಯಾನ ಒಂದು ಕೂನು ಉಳಿಸುನತ್ತೆ ತಿಳ್ಕೊಂಡು ಅದೇ ಕಲ್ಲಿಗೆ ಮುತ್ಯನ ಹೆಸರ ಮ್ಯಾಗ ಪೂಜೆ ಮಾಡ್ತಾರ. ಅದೇ ಕಲ್ಲು ಸ್ಥಾಪನಾ ಆಗಿ ಇವತ್ತು ಭೂತಾಳಿ ಮುತ್ಯಾನ ಗುಡಿ ಅಂತೇಳಿ ಹೆಸರಾಗ. ಅವ್ರು ಹೇಳಿದ್ದು ನಾವು ತಪ್ಪನಲ್ರಿ. ಹೌದು. ಅವ್ರಿಗೆ ಎಷ್ಟು ತಿಳಿದ ಅವರು ಹೇಳ್ಯಾರ. ನಮಗೆ ಎಷ್ಟು ಅನುಭವ ಆದದ್ರಾಗ ನಮಗ್ ಹೇಳುದು ನಾವು ಹೇಳಿದೆವು. ಹೌದು. ಅದಕ್ಕೆ ಹೆಂಗಪ್ಪ ಕೇಳು. ಹಾ ಮಾಯ ರೂಪದಿಂದ ರತ್ಯಕ್ಕ ಎಳದಾರ ಭೂಮಂಡಲ ನೋಡ್ಯಾರ ತಿರಾಗಿ ಸತ್ತ ಬಂದ ಕುಂದ್ರು ಬೈಲಿಗೆ ಜಾಗ್ರತ ಪೂರ ಎಂಬ ಶಿಮಿಗೆ ವಾಡಿವಾಲಗದ ಬಾಡಿಯ ಮಾತ ಹಾಡಿ ಹಾಡುವೆನು ಹರುಷಾಗಿ ಶಿವಯಂದು ಸೇತರಿಗೆ ಚಿರವಾಗಿ ಭಕ್ತಿಲಿ ಬಂದಾರ ನಾವು ಹಚ್ಚಿ ಅಡಿಗೆ ಕೂನ ಉಳುಸು ನತ್ತ ಕೂಡಿ ಮಾತಾಡತಾರ. ಕುಂದರಲಿಲ್ಲ ಅವರು ಸೋಮಾಗಿ ಪಾರ್ವತಿಗೆ ಮಾಯದ ಮೋಹ ಹೆಚ್ಚಾಗಿ ಅಲ್ಲಿ ಹಾಲ ಸುರುಳಿ ಮಣ್ಣಿಗೆ ವಾಡಿವಾಲಗದ ಬಾಡಿಯ ಮಾತ ಹಾಡಿ ಹಾಡುವೆನು ಹರಸಾಗಿ ಶಿವಯಂದು ಸೇತರಿಗೆ ಶಿರವಾಗಿ ಭಕ್ತಿಗೆ ಬಂದಾರ ನಾವು ಹಚ್ಚಿ ಅಡಿಗೆ ನೋಡಿ ಶಂಕರ ನೋಡದ ಓಂಕಾರ ಭಕ್ತಿಯ ನೆತ್ತಾನ ಬೆರಗಾಗಿ ದೇವಿ ಹೇಳ್ತಾಳ ಈಶ್ವರನಾಯರಿಗೆ ಮಣ್ಣಿನಿಂದ ಮಾರಿ 2 ಗೊಂಬಿಗೆ ವಾಡಿವಾಲಗದ ಬಾಡಿಯ ಮಾತ ಹಾಡಿ ಹಾಡುವೆನು ಹರಸಾಗಿ ಶಿವಯಂದು ಸೇತರಿಗೆ ಶಿರವಾಗಿ ಭಕ್ತಿಗೆ ಬಂದಾರ ನಾವು ಹಚ್ಚಿ ಅಡಿಗೆ ನೋಡಿ ಶಂಕರ ನೋಡದ ಓಂಕಾರ ಭಕ್ತಿಯ ನೆತ್ತಾನ ಬೆರಗಾಗಿ ದೇವಿ ಹೇಳ್ತಾಳ ಈಶ್ವರನ ಎದುರಿಗೆ ಮಣ್ಣಿನಿಂದ ಮಾರಿ 2 ಗೊಂಬಿಗೆ ವಾಡಿವಾಲಗದ ಬಾಡಿಯ ಮಾತ ಹಾಡು ಹಾಡುವೆನು ಹರಸಾಗಿ ಶಿವಯಂದು ಸೇತರಿಗೆ ಶಿರವಾಗಿ ಭಕ್ತಿಯಲ್ಲಿ ಬಂದಾರ ನಾವು ಹಚ್ಚಿ ಅಡಿಗೆ ಜೀವ ಕಾಳ ತುಂಬಿ ನೋಡ್ಯಾರ ಗೊಂಬಿಗೆ ಆನಂದ ಕಳತಿಲ್ಲ ಅವರಿಗೆ ಹೆಸರೇನಿಡು ಸವಿಗೆ ಹೊತ್ತವ ಮುಗುಗೊಂಡು ಅವರಿಗೆ ವಾಡಿವಾಲಗದ ಬಾಡಿಯ ಮಾತ ಹಾಡಿ ಹಾಡುವೆನು ಹರಸಾಗಿ ಶಿವಯಂದು ಸೇತರಿಗೆ ಶಿರವಾಗಿ ಭಕ್ತಿಯಲ್ಲಿ ಬಂದಾರ ನಾವು ಹಚ್ಚಿ ಅಡಿಗೆ ಜೀವ ಕಾಳ ತುಂಬಿ ಜೀವ ಕಾಳ ತುಂಬಿ ನೋಡ್ಯಾರ ಗೊಂಬಿಗೆ ಆನಂದ ಕಳತಿಲ್ಲ ಅವರಿಗೆ ಹೆಸರೇನಿಡು ನಂದರ ಶಿಸವಿಗೆ ಮೊತ್ತವ ಮಗುಗೊಂಡು ಅವರಿಗೆ ವಾಡಿವಾಲಗದ ಬಾಡಿಯ ಮಾತ ಹಾಡಿ ಹಾಡುವೆನು ಹರಸಾಗಿ ಶಿವಯಂದು ಸೇತರಿಗೆ
ದೇವರಿಗೆ ಸ್ಥಿರವಾಗಿ ಭಕ್ತೇನ ಬಂದರ ನಾವು ಅಚ್ಚಿ ಅಡಿಗೆ ಹಾಲಿನಲ್ಲಿ ಹುಟ್ಟಿ ಹಾಲು ಮತ್ತ ಎಂಬುದು ಇವರಿಂದ ಬೆಳಿಲಿ ಅಂದ್ರು ಧರಣಿಗೆ ಅತ್ತ ಇಟ್ಟು ಹೋಗ್ಯಾರ ಅವರು ಹರುಷಿಯಾಗಿ ಉಳಿಸಿ ಕೊಟ್ಟರು ಕೊನೆಯವರಿಗೆ ವಾದಿವಾಲಗರ ಬಾಡಿಯ ಮಾತ ಹಾಡಿ ಹಾಡುವೆ ನಾರು ಜಾಗೆ ದೇವರೇನು ದೇವತರಿಗೆ ಹರುಚಾಗಿ ಭಕ್ತೇನ ಬಂದರ ನಾವು ಅಚ್ಚಿ ಅಡಿಗೆ ಹಾಲಿನಲ್ಲಿ ಹುಟ್ಟಿ ಹಾಲಿನಲ್ಲಿ ಹುಟ್ಟಿ ಹಾಲು ಮತ್ತ ಎಂಬುದು ಇವರಿಂದ ಬೆಳಿಲಿ ಅಂದ್ರು ಧರಣಿಗೆ ಅತ್ತ ಇಟ್ಟು ಹೋಗ್ಯಾರ ಅವರು ಹರುಷಾಗಿ ಉಳಿಸಿ ಕೊನೆಯವರಿಗೆ ವಾದಿವಾಲಗರ ಬಾಡಿಯ ಮಾತ ಹಾಡಿ ಹಾಡುವೆ ನಾರು ಜಾಗೆ ದೇವರೇನು ದೇವತರಿಗೆ ಸ್ಥಿರವಾಗಿ ಭಕ್ತೇನ ಬಂದರ ನಾವು ಅಚ್ಚಿ ಅಡಿಗೆ ಬೂದ್ಯಾಳ ಊರಿಗೆ ಬಂದ ನೋಡ ತಮ್ಮ ಗುರುನಾಥ ನೆನದಾನು ಎಂಬಾಗಿ ಅವನ ಶಬ್ದನ ಮ್ಯಾಲಿರಲಿ ನಂಬಿ ಶಂಕನಾಳವನ ಬರು ಸರಿಯಾಗಿ